ನಿಂಗೇನಾದ್ರೂ ಮಾನ ಮರ್ಯಾದೆ ಇದೆಯೇನೋ ಮೋದಿ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯೇನಯ್ಯ? ಆ 40 ರೂಪಾಯಿ ಬೆಲೆ ಬಾಳೋ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಆ ಇಂಗ್ಲೆಂಡಿನ ಪ್ರಧಾನಿ ಹುಡುಗಿ ಮೆಲೋನಿ ಕೊಟ್ಟಿದೀಯಾ? 200-300 ರೂಪಾಯಿ ಬೆಲೆ ಬಾಳೋ ಆ ಭಗವದ್ಗೀತೆ ತಗೊಂಡು ಹೋಗಿ ರಷ್ಯಾದ ಪುಟಿನ್ ಕೊಟ್ಟಿದೀಯಾ? ಇನ್ನೊಂದು 100 ರೂಪಾಯಿ ಬೆಲೆ ಬಾಳುವಂತಹ ಒಂದು ಗಣೇಶನ ಮೂರ್ತಿ ತಗೊಂಡು ಹೋಗಿ ಆ ಇಂಡೋನೇಷ್ಯಾದ ಪ್ರಧಾನಿ ಕೊಟ್ಟಿದೀಯಾ? ಇಷ್ಟು ಜಿಪುಣತನ ಮಾಡಿ ಇಷ್ಟಿಟ್ಟು ಸಣ್ಣ ಸಣ್ಣ ಬೆಲೆ ಬಾಳೋ ವಸ್ತುಗಳನ್ನ ತಗೊಂಡೋಗಿ ದೊಡ್ಡ ದೊಡ್ಡ ದೇಶದ ಅಧ್ಯಕ್ಷರು ಕೊಟ್ಟು ನಮ್ಮ ಭಾರತದ ಮರ್ಯಾದೆ ಏನಕ್ಕಯ್ಯ ತೆಗಿತಾ ಇದೀಯಾ? ಕಲ್ತುಕೊಳ್ಳೋ ಮೋದಿ, ಕಲ್ತುಕೊಳ್ಳೋ. ನಮ್ಮ ದೇಶದ ಮಹಾನ್ ಪ್ರಧಾನಿ ರಾಜೀವ್ ಗಾಂಧಿ ಪಾಕಿಸ್ತಾನದವ್ರು ಕೇಳಿದ್ರು ಅಂತೇಳಿ ಅರ್ಧ ಕಾಶ್ಮೀರನೇ ಬಿಟ್ಕೊಟ್ಟ ಪಿಒಕಿನ. ಚೀನಾದವ್ರು ಕೇಳಿದ್ರು ಅಂತೇಳಿ ಚಿನ್ನನ್ನೋ ಪ್ರದೇಶನ ಬಿಟ್ಕೊಟ್ಟ ಅರ್ಧ ಕಾಶ್ಮೀರನ. ಆಹಾ, ಇನ್ನ ತಾಯಿ ಮಹಾತಾಯಿ ಉಕ್ಕಿನ ಮಹಿಳೆ ಜಗನ್ಮಾತೆ. ಆಹಾ, ಶ್ರೀಲಂಕಾದವ್ರು ಕೇಳಿದ್ರು ಅಂತೇಳಿ ಐಸ್ಲ್ಯಾಂಡ್ನೇ ಬಿಟ್ಕೊಟ್ಬಿಟ್ಲು. ಇವತ್ತು ನಮ್ಮ ದೇಶದ ಮೀನುಗಾರರು ಅಲ್ಲಿ ಹೋದ್ರೆ ಅವರೇ ಹಿಡಿದು ಬಡಿತಾವ್ರೆ ನಮ್ಮನ್ನ. ಕಲ್ತ್ಕೊಳ್ಳೋ ಮೋದಿ, ಕಲ್ತ್ಕೋ. ದೇಶ ಹಾಳಾಗಿ ಹೋಗ್ಲಿ, ನನ್ನ ಇದ್ರ ಮೇಲೆ ಹತ್ತಿ ಹೋಗ್ಲಿ. ಕೊಟ್ರೆ ಗಿಫ್ಟ್ ಕೊಟ್ರೆ 40 ರೂಪಾಯಿದ್ದು 30 ರೂಪಾಯಿದ್ದು 40 ರೂಪಾಯಿ ಚಾಕ್ಲೇಟ್ ಕೊಟ್ಟೆ, ಭಗವದ್ಗೀತೆ ಕೊಟ್ಟೆ, ಗಣೇಶನ ಮೂರ್ತಿ ಕೊಟ್ಟೆ, ಬಿಟ್ಟಾಕು ಕೊಡು. ಕಾಶ್ಮೀರನ ಬಿಟ್ಟು ಕೊಟ್ಬಿಡು ಪಾಕಿಸ್ತಾನ. ದೊಡ್ಡ ಗಿಫ್ಟ್ ಕೊಟ್ರೆ ಅಂತ ಗಿಫ್ಟ್ ಕೊಡ್ಬೇಕು.